ಎಲ್ಲರಿಗೂ ನಮಸ್ಕಾರ. ನಾವು ಮಂಗಳೂರು ಜಿಲ್ಲೆಯ ಎಲ್ಲ ವಕೀಲ ಸಂಘದ ಅಧ್ಯಕ್ಷ ನಾವಿಲ್ಲಿದ್ದೇವೆ. ಮಂಗಳೂರು ವಕೀಲ ಸಂಘದ ಸದಸ್ಯರಾದಂತಹ ಪಿ ಪಿ ಹೆಗ್ಡೆ ಅವರು ನಮ್ಮ ಇವತ್ತು ಬಾರ್ ಕೌನ್ಸಿಲ್ನ ಸದಸ್ಯ ಸ್ಥಾನಕ್ಕೆ ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ. ನಾವೆಲ್ಲ ಮಂಗಳೂರು ವಕೀಲ ಸಂಘದಿಂದ ಜಿಲ್ಲೆಯ ಪ್ರತಿನಿಧಿಯಾಗಿ ಪಿ ಪಿ ಹೆಗ್ಡೆ ಅವರನ್ನು ಆರಿಸಬೇಕೆಂಬುವಂಥ ಉದ್ದೇಶ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ನಾಮಿನೇಷನಲ್ಲಿ ಭಾಗವಹಿಸಿದ್ದೇವೆ. ಅವರು ನಾಮಿನೇಷನ್ ಈಗಾಗಲೇ ಫೈಲ್ ಮಾಡಿದ್ದಾರೆ. 100% ಅವರು ಖಂಡಿತವಾಗಿ ಗಳಿಸ್ತಾರೆ ಎಂಬಂಥ ವಿಶ್ವಾಸ ನಮ್ಮಲ್ಲಿದೆ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ರಿಚರ್ಡ್ ಕಾಸ್ಟ್ ಅವರು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಬೆಳ್ತಂಗಡಿಯ ಅಧ್ಯಕ್ಷರಾದಂಥ ಅಲೋಷಿಯಸ್ ಲೋಬ್ ಅವರಿದ್ದಾರೆ. ಮೂಡುಬಿದಿರೆ ಅಧ್ಯಕ್ಷರಾದಂಥ ಹರೀಶ್ ಅವರಿದ್ದಾರೆ. ನಮ್ಮ ಮಂಗಳೂರು ವಕೀಲ ಸಂಘದ ಉಪಾಧ್ಯಕ್ಷರಾದ ಸುಜಿತ್ ಕುಮಾರ್, ಕಾರ್ಯದರ್ಶಿಯಾದಂತಹ ಶ್ರೀಧರ್ ಎಚ್, ಹಾಗೆ ಅದೇ ರೀತಿ ಬಂಟ್ವಾಳದ ಕಾರ್ಯದರ್ಶಿಯವರಾದಂಥ ನರೇಂದ್ರ ಭಂಡಾರಿ ಸರ್ ಇದ್ದಾರೆ. ಅದೇ ಬೆಳ್ತಂಗಡಿಯಿಂದ ಮಾಜಿ ಕಾರ್ಯದರ್ಶಿಯಾದಂತಹ ನವೀನ್ ಅವರು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗಿದ್ದಾರೆ. ನಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ಉಡುಪಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಯಾಗಿ ನಾವು ಪಿ ಪಿ ಹೆಗ್ಡೆ ಅವರ ಇವತ್ತಿನ ನಾಮಿನೇಷನ್ ನಾವೆಲ್ಲ ಭಾಗವಹಿಸಿದ್ದೇವೆ. ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಜಯಗಳಿಸಲಿ ಎಂಬುವಂತಹ ಭರವಸೆ ನಮ್ಮಲ್ಲಿದೆ ಅಂತ ಹೇಳಿ ನಾನು ಸರ್ ಈಗಿದ್ದಾಗ ನಮ್ಮ ಏನು ಮಂಗಳೂರು ಒಂದು ಬಾರ್ ಅಸೋಸಿಯೇಷನ್ ಪಿ ಪಿ ಹೆಗ್ಡೆ ಸರ್ಗೆ ಗೆದ್ದೇ ಗೆಲ್ಲಿಸಬೇಕು ಅಂತೇಳಿ ಛಲ ಇಟ್ಟಿದ್ದೀರಿ. ಏನು ಸರ್ ಅವ್ರ ಗುಣಗಳ ಬಗ್ಗೆ ತಿಳಿಸ್ಕೊಡಿ. ಏಕೆ ಸರ್, ನಾನೀಗಾಗಲೇ ಹೇಳಿದಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿಯಾಗಿ ಅವರೊಬ್ಬರೇ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಮಗೆ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಬಾರಿ ಒಬ್ಬರೇ ಪ್ರತಿನಿಧಿಸ್ತಾ ಇದ್ದಾರೆ. ಅದಕ್ಕೆ ನಾವು ಜಯಗಳಿಸಬೇಕು, ನಮ್ಮಲ್ಲಿ ಏನೆಲ್ಲ ಬೇಡಿಕೆಗಳಿದೆ ಅದೆಲ್ಲ ನೆರವೇರಿಸಬೇಕು ಎಂಬಂಥ ಉದ್ದೇಶ. ಈಗಾಗಲೇ ನಾವು ನಿಮಗೆ ತಿಳಿದಿರುವಂತೆ ನಾವೆಲ್ಲ ಈಗ ನಮ್ಮ ಜಿಲ್ಲೆಗೆ ಒಂದು ಹೈಕೋರ್ಟ್ ಪೀಠ ಬರಬೇಕು, ಅದಕ್ಕೂ ಅವರ ಸಹಕಾರ ಬೇಕು. ಹಾಗೂ ಮಂಗಳೂರು ವಕೀಲರ ಭವನ ಆಗಬೇಕು ಅನ್ನುವಂಥದ್ದು ನಮ್ಮಲ್ಲಿದೆ. ಬಂಟ್ವಾಳದಲ್ಲಿ ಅಲ್ಲಿಯೂ ಕೂಡ ವಕೀಲರಿಗೆ ಭವನ ಆಗಬೇಕು. ಇದೆಲ್ಲ ನಮ್ಮ ಬೇಡಿಕೆಗಳಿದೆ. ಈ ಬೇಡಿಕೆಗಳಿಗೆ ಇನ್ನೊಂದು ಮುಖ್ಯವಾಗಿ ಏನಂತೇಳಿದ್ರೆ ಬಾರ್ ಕೌನ್ಸಿಲ್ನಲ್ಲಿ ಯಾವುದೇ ಫೋನ್ಗಳಿಗೆ ಸ್ಪಂದನೆ ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ಏನಂತೇಳಿದರೆ ನಮಗೆ ಬಾರ್ ಕೌನ್ಸಿಲ್, ನಾವು ವಕೀಲರ ಸಂಘದಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ಕೇಳಿದರೆ ಬಾರ್ ಕೌನ್ಸಿಲ್ ಇಷ್ಟವರೆಗೆ ಕೂಡ ಸೂಕ್ತವಾದಂಥ ಸ್ಪಂದನೆಗಳಿಲ್ಲ. ಅದೆಲ್ಲ ಸ್ಪಂದನೆಗಳಿಗೆ ಮಾಡಬೇಕು, ಇಂಥ ತೊಂದರೆಗಳು ಮುಕ್ತಿ ಸಿಗಬೇಕು ಎಂಬ ಉದ್ದೇಶ ನಾವು ಈ ಸಲ ಪಿ ಪಿ ಹೆಗ್ಡೆ ಅವರನ್ನು ಆರಿಸಬೇಕು ಎಂಬಂಥ ಉದ್ದೇಶ ಇದೆ. ಈಗಾಗಲೇ ಅವರು ಹಲವಾರು ಅಧ್ಯಕ್ಷರಿದ್ದಾಗ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದರು. ಪ್ರತಿ ವಕೀಲ ಸಂಘಕ್ಕೆ ಅವರು ಲೈಬ್ರರಿ ಪುಸ್ತಕಕ್ಕೆ 10,000 ರೂಪಾಯಿಗಳ ದೇಣಿಗೆ ನೀಡಿದರು. ಅದೇ ರೀತಿ ಒಳ್ಳೆಯ ಕೆಲಸಗಳಾಗಬೇಕು, ಎಲ್ಲರಿಗೂ ಒಳಿತಾಗಬೇಕೆಂಬ ಉದ್ದೇಶದಿಂದ ನಾವು ಪಿ ಪಿ ಹೆಗ್ಡೆ ಸರ್ ಈಗಿದ್ದಾಗ ಪಿ ಪಿ ಹೆಗ್ಡೆ ಅವರು ಬೆಂಗಳೂರಿನಲ್ಲಿ ಹೈಕೋರ್ಟ್ನಲ್ಲಿ ಮಾಡಿಕೊಂಡು ತುಂಬ ಕೇಸ್ಗಳು ಮಾಡಿ ಎಲ್ಲ ಇತ್ಯರ್ಥಪಡಿಸಿದ್ದಾರೆ. ಇದಾಗ ನಾವು ಮಂಗಳೂರಲ್ಲಿ ವಿಶ್ಲೇಷಣೆ ಮಾಡಿದ್ವಿ ಅವ್ರ ಬಗ್ಗೆ. ಪಿ ಪಿ ಹೆಗ್ಡೆ ಅವ್ರನ್ನ ಒಂದು ಒಳ್ಳೆ ಸಚಿವರನ್ನು ಮಾಡಬೇಕು ಕಾನೂನು ವಿಭಾಗದಲ್ಲಿ ಅಂತ ಹೇಳಿ ಕೇಳ್ಪಟ್ವಿ. ಯಾಕೆಂದರೆ ಅವ್ರು ಭಾಳಷ್ಟು ಅನುಭವ ಇದೆ. ಎಷ್ಟೋ ಕೇಸ್ಗಳನ್ನ ಹಾಕಿ ಅವರು ಸುಪ್ರೀಂ ಕೋರ್ಟ್ವರೆಗೂ ಅದು ಕೇಸ್ ಹಾಕೊಂಡು ಮಂಗಳೂರಿಗೆ ಒಂದು ವಕೀಲ ಪರವಾಗಿ ನಿಂತಿದ್ದಾರೆ. ಅವ್ರನ್ನ ಸಚಿವರು ಮಾಡಬೇಕು ಕಾನೂನು ಪರವಾಗಿ ಅಂತೇಳಿ ಆಸೆ ಇತ್ತು. ಈಗ ನೋಡಿದ್ರೆ ಅವರು ಬಾರ್ ಕೌನ್ಸಿಲ್ ಇದ್ರ ಬಗ್ಗೆ ತಾವು ಹೇಳ್ತೀರಾ ಸರ್? ಅವರ ಖಂಡಿತವಾಗಿ ಸಚಿವರಾಗುವಂಥ ಎಲ್ಲ ಅರ್ಹತೆಗಳಿದೆ. ಮುಖ್ಯವಾಗಿ ವಕೀಲರನ್ನು ಅವರು ವಕೀಲರಿಗೆ ನಾವು ಪೂರಕವಾದಂತಹ ಸ್ಪಂದನೆ ನೀಡುವಂತಾಗಬೇಕೆಂಬುವಂಥ ಉದ್ದೇಶ ಇದೆ. ಅವರು ಈಗಾಗಲೇ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ಮಂಗಳೂರಿನ ವಕೀಲರ ಪರವಾಗಿ ಈಗಾಗಲೇ ರಿಟ್ಗಳನ್ನು ಹಾಕಿದ್ದಾರೆ. ಯಾಕಂತ ಹೇಳಿದರೆ ನಮಗೀಗ ರಿಜಿಸ್ಟ್ರೇಷನ್ ಅಂತ ಹೇಳುವಂಥದ್ದು ಕಾವೇರಿ 2.0 ಹೇಳುವಂಥ ರಿಜಿಸ್ಟ್ರೇಷನ್ ಬಹಳ ತೊಂದರೆ ಆಗ್ತದೆ ಸಾರ್ವಜನಿಕರಿಗಾಗಲಿ ವಕೀಲರಿಗಳಿಗಾಗಲಿ. ಅಲ್ಲಿ ಆ ಒಂದು ಆನ್ಲೈನ್ ಪೇಮೆಂಟ್ ಅಂತ ಹೇಳೋದು, ಆನ್ಲೈನ್ OTP ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ತೊಂದರೆಗಳಿಗೆ ನಾವು ಅನುಭವಿಸ್ತಾ ಇದ್ದೇವೆ. ಅದಲ್ಲದೆ ಮಂಗಳೂರು ವಕೀಲ ಸಂಘ ಇರುವಂಥ ಪರಿಸರ ಏನಾಗಿದೆ, ನಮಗೆ ಜೈಲಿನ 1 ಕಿಲೋಮೀಟರ್ ಅಂತರದಲ್ಲಿದೆ. ಅಲ್ಲಿ ಜೈಲಲ್ಲಿರುವಂಥ ಜಾಮರಿಂದ ಮಂಗಳೂರು ವಕೀಲ ಸಂಘ ಇರ್ಬೋದು, ನ್ಯಾಯಾಂಗ ಇಲಾಖೆ ಇರ್ಬೋದು, ನ್ಯಾಯಾಲಯ ಇರ್ಬೋದು, ಆ ಜಾಮರಿಂದ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಇಂಟರ್ನೆಟ್ ಸಿಗೋದಿಲ್ಲ, ವೈಫೈ ಸಿಗೋದಿಲ್ಲ. ಇದಕ್ಕೂ ಕೂಡ ನಾವು ಮಂಗಳೂರು ವಕೀಲ ಸಂಘದಿಂದ ನಾವು ಕೇಸ್ಗಳನ್ನು ಹಾಕಿದ್ದೇವೆ. ಅದನ್ನು ಕೂಡ ಪಿ ಪಿ ಹೆಗ್ಡೆ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಈ ಒಂದು ಉದ್ದೇಶದಿಂದ ಮಂಗಳೂರು ವಕೀಲರಿಗೆ, ಮಂಗಳೂರು ವಕೀಲ ಸಂಘದ ವಕೀಲರಿಗೆ ಹಾಗೆ ಅದೇ ರೀತಿ ಜಿಲ್ಲೆಯ ಎಲ್ಲ ವಕೀಲರಿಗೆ ಕೂಡ ಒಂದು ಒಳ್ಳೆಯ ರೀತಿಯಾದಂಥ ನಮಗೆ ಸಹಕಾರ ನೀಡ್ತಾರೆ ಎಂಬುವಂಥ ಭರವಸೆ ನಮಗಿದೆ. ಸರ್, ಈಗ ನಮ್ಮ ಪಿ ಪಿ ಹೆಗ್ಡೆ ಸರ್ ಬಗ್ಗೆ ತಾವು ಕ್ಯಾನ್ವಾಸ್ ಮಾಡಿ ಬಿರುಸಿದ್ದಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಚುನಾವಣೆ ಈಗ ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಾಗೂ ಉಡುಪಿ ಜಿಲ್ಲೆಯಿಂದ ಅಂತೇಳಿ ಒಬ್ಬರೇ ಪ್ರತಿನಿಧಿಸಿದ್ದಾರೆ ಪಿ ಪಿ ಹೆಗ್ಡೆ ಅವರು. ಆದ್ದರಿಂದ ನನ್ನ ಜೂನಿಯರ್ ಕೂಡ ಅವರು ಕಾಲೇಜಲ್ಲಿರುವಾಗ, ಅದರಿಂದ ನಾವು ಅವರನ್ನು ಈ ಸಾರಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರನ್ನು ಬಾರ್ ಕೌನ್ಸಿಲಿಗೆ ಅವರನ್ನು ಚುನಾಯಿಸಬೇಕಂತೇಳಿ ನಾವೆಲ್ಲರೂ ನಿರ್ಧಾರ ಮಾಡಿದ್ದೇವೆ ಎಲ್ಲರೂ ಕೂಡ. ಅದರಿಂದ ಅವರು ಖಂಡಿತವಾಗಿ ಗೆಲುವನ್ನು ಸಾಧಿಸ್ತಾರೆ ಎಂಬ ನಿಚ್ಚಳ ಭರವಸೆ ನಮಗಿದೆ. ಸರ್, ಪಿ ಪಿ ಹೆಗ್ಡೆ ಅವರು ಸರ್ ಎಲ್ಲ ಬೆಂಗಳೂರಿನಲ್ಲಿ
ಬಹಳಷ್ಟು ಹೆಸರು ಮಾಡಿದ್ದಾರೆ. ಅದೇ ರೀತಿ ಮಂಗಳೂರಿನಲ್ಲಿ ಹೆಸರು ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮಂಗಳೂರಿನಲ್ಲಿ ಹೆಸರು ಮಾಡಿದ್ದಾರೆ, ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೆಸರು ಮಾಡಿದ್ದಾರೆ. ಅವರ ಹಲವಾರು ಜೂನಿಯರ್ಗಳು ಅವರು ದೇಣಿಗೆಯಾಗಿ ಮಂಗಳೂರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ಬೆಂಗಳೂರಿಗೆ ಕೂಡ ಕೊಟ್ಟಿದ್ದಾರೆ. ಅದರಿಂದ ಒಳ್ಳೆಯ ಕಾನೂನು ಮಾಹಿತಿಯನ್ನು ಜನರಿಗೆ ಅವರು ನೀಡ್ತಾ ಇದ್ದಾರೆ. ಅದರಿಂದ ಅವರನ್ನು ನಾವು ಈ ಸರಿ ಚುನಾಯಿಸಬೇಕಂತೇಳಿ ಆಲೋಚನೆ ಮಾಡಿದ್ದೇವೆ. ಓಕೆ ಸರ್.